ಲವ್ ಯು ಡಾರ್ಲಿಂಗ್ಸ್. ನಾನು ನಿಮ್ಮ ಸ್ನೇಹಜೀವಿ ಗಿರೀಶ್. ಆಲ್ಮೋಸ್ಟ್ ಎಲ್ಲ ಸೆಲೆಬ್ರಿಟಿಗಳು ಅವರ ಪ್ರಾಪರ್ಟಿಯನ್ನು ಅವರ ಹೆಸರಲ್ಲಿ ತಗೊಳ್ಳೋದಿಲ್ಲ. ಯಾಕೆ ಅಂತ ನಿಮ್ಗೇನಾದರೂ ಗೊತ್ತಾ? ಇದು ಒಂದು ದೊಡ್ಡ ಹ್ಯಾಕ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಅಸೆಟ್ ಪ್ರೊಟೆಕ್ಷನ್. ಇನ್ ಕೇಸ್ ನಿಮ್ಗೆ ಏನಾದರೂ ಡಿವೋರ್ಸ್ ಆಯಿತು, ಫ್ಯಾಮಿಲಿಯಲ್ಲಿ ಏನಾದರೂ ಡಿಸ್ಪ್ಯೂಟ್ ಆಯಿತು ಅಂತ ಹೇಳಿದರೆ ನಿಮ್ಮ ಪ್ರಾಪರ್ಟಿ ಗ್ರ್ಯಾಬ್ ಆಗೋದಿಲ್ಲ. ಎರಡನೇದು ಲೀಗಲ್ ಪ್ಲಾನಿಂಗ್. ಎಲ್ಲ ಸೆಲೆಬ್ರಿಟಿಗಳು ಅವರ ಆಸ್ತಿಯನ್ನು ಟ್ರಸ್ಟ್ ಮುಖಾಂತರ ರಿಜಿಸ್ಟರ್ ಮಾಡಿಸ್ತಾರೆ. ಇದರಿಂದ ನೆಕ್ಸ್ಟ್ ಜನ್ರೇಷನ್ಗೆ ಪ್ರಾಪರ್ಟಿ ಟ್ರಾನ್ಸ್ಫರ್ ಮಾಡೋದು ವೆರಿ ಈಸಿ. ಯಾವುದು ಡಿಸ್ಪ್ಯೂಟ್ ಇರಲ್ಲ, ಯಾವುದೇ ಪ್ರಾಬ್ಲಮ್ ಇರಲ್ಲ, ವೆರಿ ಈಸಿಯಾಗಿ ನಡೆಯುತ್ತೆ. ಮೂರನೇದು ಟ್ಯಾಕ್ಸ್ ಬೆನಿಫಿಟ್ಸ್. ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಮತ್ತು ಇನ್ಹೆರಿಟೆನ್ಸ್ ಟ್ಯಾಕ್ಸ್, ಇವೆರಡು ಟ್ಯಾಕ್ಸ್ಗಳು ಕಡಿಮೆ ಆಗುತ್ತೆ. ಇದರ ಅರ್ಥ ಏನು? ನಿಮ್ಮ ಅಸೆಟ್ ಬಂದು ಎಕ್ಸ್ಪೆನ್ಸ್ ಆಗಲ್ಲ, ಅದು ಬಂದು ನಿಮ್ಮ ವೆಲ್ತ್ ಸ್ಟ್ರಾಟಜಿ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಸೆಲೆಬ್ರಿಟಿಗಳು ಅವರ ಆಸ್ತಿಯನ್ನು ಫ್ಲಾಂಟ್ ಮಾಡಲ್ಲ, ಅವರು ವೆರಿ ಪ್ರೊಫೆಷ್ನಲ್ ಆಗಿ ಮ್ಯಾನೇಜ್ ಮಾಡ್ತಾರೆ. ಇದರಿಂದ ಅವರ ಪ್ರಾಪರ್ಟಿ ಸೇಫ್ ಆಗಿ ಫಾಸ್ಟ್ ಆಗಿ ಗ್ರೋತ್ ಆಗುತ್ತೆ. ಈ ವಿಷಯ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ.